ಹುಲಿಗೆರೆಯ ಸೋಮೇಶ್ವರ ದೇವಸ್ಥಾನ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು. ದೇವಸ್ಥಾನದ ಸಂಪೂರ್ಣ ಚಿತ್ರಣವನ್ನು ನಾನು ಒಂದು ಕ್ಯಾಮ್ರಾದಲ್ಲಿ ಹಿಡಿಯೋಕ್ಕಾಗೋದಿಲ್ಲ. ಸುಂದರವಾದ ದೇವಸ್ಥಾನವನ್ನು ಇನ್ಫೋಸಿಸ್ ಫೌಂಡೇಶನ್ನಿಂದ ಪುನರ್ಸ್ಥಾಪಿಸಲಾಗಿದೆ. ಅನೇಕ ದ್ವಾರಗಳು ಈ ದೇವಸ್ಥಾನಕ್ಕಿದ್ದಾವೆ. ಇದು ನೀವು ನೋಡ್ತಾ ಇರ್ಬೋದು, ಉತ್ತರ ದ್ವಾರ. ಇದು ಗರ್ಭ ಮಂಟಪದ ಉತ್ತರ ದ್ವಾರ ಮತ್ತು ನೃತ್ಯ ಮಂಟಪದ ಉತ್ತರ ದ್ವಾರ. ಅತ್ಯಂತ ವಿಶಾಲವಾದ ಈ ದೇವಸ್ಥಾನವನ್ನು ಮತ್ತೆ ಪುನರ್ಸ್ಥಾಪಿಸಲಾಗಿದೆ. 64 ಕಂಬಗಳಿರುವ ಒಂದು ಸಭಾ ಮಂಟಪದಲ್ಲಿ ಅತ್ಯಂತ ಸುಂದರವಾದ ಕೆತ್ತನೆಯನ್ನು ಹೊಂದಿರುವ ಕಂಬಗಳು, ಮಾಳಿಗೆಗಳು, ಛಾವಣಿಗಳಿದ್ದಾವೆ. ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೇ ಅಂದರೆ, ಉಗಾದಿಯ ದಿನ ಸುಮಾರು 7 ಬಾಗಿಲುಗಳನ್ನು ದಾಟಿ ಸೂರ್ಯನ ಕಿರಣಗಳು ಶಿವನ ಒಂದು ಮೂರ್ತಿಯ ಮೇಲೆ ಬೀಳ್ತವೆ. ಈ ವರ್ಷ 25ನೇ ಮೇ ತಾರೀಕು ಶಿವನ ಮೂರ್ತಿಯ ಮೇಲೆ ಆ ಒಂದು ಸೂರ್ಯನ ಕಿರಣಗಳ ಆಟ ನಡೆದಿದೆ ಅಂತ ಪೂಜಾರಿಗಳು ನಮ್ಗೆ ಹೇಳ್ತಾ ಇದ್ದರು. ಇನ್ನೊಂದು ವಿಶೇಷತೆ ಈ ದೇವಸ್ಥಾನದ ಏನು ಅಂತಂದರೆ, ಇಲ್ಲಿ ವೃಷಭಾರೂಢಾದ ಶಿವನು, ಅಂದರೆ ಶಿವನು, ಅವನ ಹಿಂದೆ ಪಾರ್ವತಿಯು, ನಂದಿಯ ಮೇಲೆ ಕುಳಿತಿರುವ ಮೂರ್ತಿಯು ಇಲ್ಲಿದೆ. ಎಲ್ಲ ರೀತಿಯ ಶಿವ ದೇವಸ್ಥಾನಗಳ ಥರ ಇಲ್ಲಿ ಲಿಂಗ ಇಲ್ಲ. ಇಲ್ಲಿ ಶಿವಶರಣನಾದ ಆದಯ್ಯನು ಸೌರಾಷ್ಟ್ರದಿಂದ ಇಲ್ಲಿಗೆ ಬಂದ ಮೇಲೆ, ದೇವರು ಕೂಡ ನನ್ನೊಂದಿಗೆ ಇಲ್ಲಿಗೆ ಬರಬೇಕು ಅನ್ನೋ ಆಗ್ರಹದ ಮೇರೆಗೆ ಶಿವನು ಸೌರಾಷ್ಟ್ರದಿಂದ ಒಬ್ಬ ಭಕ್ತನಿಗಾಗಿ ದಾಟಿ ಇಲ್ಲಿಗೆ ಬಂದನು ಎಂಬ ಒಂದು ಪ್ರತೀತವನ್ನು ಇಲ್ಲಿ ನಮಗೆ ಕೇಳಲಿಕ್ಕೆ ಸಿಗ್ಲಾಗ್ತದೆ. ಅತ್ಯಂತ ಸುಂದರವಾದ ಈ ದೇವಸ್ಥಾನವನ್ನು ಒಂದು ಸಾರಿ ಕಣ್ತುಂಬಿಕೊಳ್ಬೇಕಾದ ಅವಶ್ಯಕತೆ ಇದೆ.